ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಈ ಪರಿಯ ಸೌಭಾಗ್ಯವ ದೇವರಲ್ಲಿ ನಾ ಕಾಣೆ. ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ ಪರಿಯ ಸೌಭಾಗ್ಯವ ದೇವರಲ್ಲಿ ನಾ ಕಾಣೆ. ಈ ಪರಿಯ ಸೌಭಾಗ್ಯನ್ ಯಾವ ದೇವರಲ್ಲಿ ಕಾಣೆ. ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ. ಶ್ರೀ ಪುರಂದರದಾಸರು ಇಡೀ 33 ಕೋಟಿ ದೇವತೆಗಳಿದ್ದಾರೆ. ಆ ಎಲ್ಲ ದೇವತೆಗಳು ಲಕ್ಷ್ಮೀ ಬ್ರಹ್ಮಾದಿಗಳು ಮಾಡಿಕೊಂಡು ಸಕಲ ದೇವತೆಗಳಕ್ಕಿಂತ ನೋಡಿದರೆ ನಮ್ಮ ಶ್ರೀಹರಿ ನಾರಾಯಣ, ಆ ವೆಂಕಟರಮಣ ಕೃಷ್ಣ ಜಗದಾದಿ ವಂದ್ಯ. ಅವನಿಗೆ ಈ ಶ್ರಮವು, ಈ ಒಂದು ಉಚ್ಚತೆ, ಈ ಒಂದು ಸರ್ವೋತ್ತಮತ್ವ ಯಾವ ದೇವತೆಗಳಲ್ಲಿ ಇಲ್ಲ ಎಂಬುದನ್ನು ದೃಷ್ಟಾಂತಪೂರ್ವಕವಾಗಿ ಪ್ರೂವ್ ಮಾಡಿ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು, ಪುರಂದರದಾಸರು. ಈ ಪರಿಯ ಶೋಭಗುವಿನ್ ಯಾವ ದೇವರಲ್ಲಿ ಕಾಣೆ. ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ. ಗೋಪಿ ಜನಗಳಿಗೆ ಪ್ರಿಯನಾಗಿರ್ತಕ್ಕಂಥ ಗೋಪಾಲಕೃಷ್ಣನಿಗೆ ಬಿಟ್ಟರೆ ಯಾವ ದೇವತೆಗಳು ಇಲ್ಲಿಲ್ಲ ಅಂತ ಹೇಳ್ತಾರೆ. ಈಗ ಒಂದೊಂದಾಗಿ ಹೇಳ್ತಾರೆ. ದೊರೆಯತನದಲ್ಲಿ ನೋಡೆ ಧರಣಿ ದೇವಿಯ ರಮಣ. ದೊರೆ ಯಾರಾದರೂ ಈ ದೊರೆ ಯಾರು ಇದ್ದಾರ ಅಂತ ನೋಡಿದರೆ, ಇದ್ದಾರೆ ಅಂತ ಯಾರು ಹೇಳಿದ್ರೆ ಇವನು ಯಾರು? ಧರಣಿ ದೇವಿಯರ. ಆ ಭೂಮಿನ ಆಳತಕ್ಕಂಥ ದೊರೆಗಳು ಇರಲಿ, ಆ ಭೂಮಾದೇವಿಗೆ ಗಂಡನಾಗಿದ್ದಾನಂದ ಮೇಲೆ ಯಾವ ದೊರೆಗಳು ತಗೊಂಡು ಏನು ಮಾಡ್ತಿ? ದೊರೆಯತನದಲ್ಲಿ ನೋಡೆ ಧರಣಿ ದೇವಿಯರ ಸಿರಿಯತನದಲ್ಲಿ ನೋಡೆ. ಶ್ರೀಕಾಂತನು ಸಿರಿಯತನ, ಒಳ್ಳೆ ವೆಲ್ತ್, ಹಣ ಕಾಸು ಬಂಗಾರ ಐಶ್ವರ್ಯದಲ್ಲಿ ನೋಡೋಣ ಅಂದರೆ ಲಕ್ಷ್ಮೀದೇವಿನೇ ಭಾಳ ಸಂಪತ್ತು ಬರೀತಾಳು, ಆ ಕೊಡವಳು. ಅವಳಿಗೆ ಗಂಡನಾಗಿದ್ದಾನೆ ಅಂದಮೇಲೆ ಲಕ್ಷ್ಮೀದೇವಿಗಿಂತ ಶ್ರೇಷ್ಠನಾಗಿರ್ತಕ್ಕಂಥವನು. ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಧವನಯ್ಯ. ಹಿರಿಯ ಅಂದರೆ ಶ್ರೇಷ್ಠವಾದವರು, ಸೀನಿಯರ್ ಮೋಸ್ಟ್ ಇದ್ದಾರೆ ಅಂದರೆ ಅದರೊಳಗೆ ನೋಡೋಗಿದ್ರೆ ಶ್ರೇಷ್ಠವಾದ ದೇವತೆಗಳೆಲ್ಲ ಶ್ರೇಷ್ಠ ಯಾರಂದ್ರೆ ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೆ ಅಪ್ಪ ಅಂದಮೇಲೆ ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಧವನಯ್ಯ. ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಧವನಯ್ಯ. ಗುರುವಿಕೆಯಲ್ಲಿ ನೋಡೆ ಜಗದಾದಿ ಗುರುವೇ. ಗುರುಗಳಲ್ಲಿ ನೋಡೋಣ ಅಂದರೆ ಇಡೀ ಜಗತ್ತಿಗೆ ಆದಿಗುರು ವೇದವ್ಯಾಸದೇವರು ಅಂತ ಗುರುವಿನಲ್ಲಿಯೂ ಶ್ರೇಷ್ಠವಾಗಿದ್ದಾನೆ ಎಂಬುದನ್ನು 4 ಪಾಠದೊಳಗೆ ಹೇಳ್ತಾ ಇದ್ದಾರೆ. ಇಲ್ಲಿ ದೊರೆತನದಲ್ಲಿ ಭೂಮಾದೇವಿಗೆ ರಮಣ, ಸಿರಿ ಐಶ್ವರ್ಯತನದಲ್ಲಿ ಲಕ್ಷ್ಮೀದೇವಿಗೆ ರಮಣ, ಹಿರಿಯತನದಲ್ಲಿ ಶ್ರೇಷ್ಠತೆ ಒಳಗೆ ಬ್ರಹ್ಮದೇವರಿಗೆ ತಂದೆಯಾಗಿದ್ದಾನೆ. ಗುರುವಿನಲ್ಲಿ ಶ್ರೇಷ್ಠ ಅಂದರೆ ಜಗದಾದಿ ಗುರುಗಳಾಗಿರ್ತಕ್ಕಂಥ ವೇದವ್ಯಾಸದೇವರಾಗಿದ್ದಾರೆ. ಆದ್ದರಿಂದ ಇವನೇ ಸರ್ವೋತ್ತಮ ಅಂತ ಹೇಳಿದ್ದಾರೆ. 2ನೇ ಪಾಠನ ನೋಡೋಣ. ಪಾವನತ್ವಧಿ ನೋಡೆ ಅಮರ ಗಂಗಾ ಜನಕ. ಪಾವನತ್ವಧಿ ನೋಡೆ ಅಮರ ಗಂಗಾ ಜನಕ. ಪಾವನತ್ವದಲ್ಲಿ ಅದರ ಪಾವಿತ್ರತೆ ಶುದ್ಧತೆ ಒಳಗೆ ನೋಡೋಣ ಅಂದರೆ
ಎಲ್ಲರನ್ನು ಶುದ್ಧ ಮಾಡತಕ್ಕಂಥ ಗಂಗೆ ಪವಿತ್ರ. ಆ ಗಂಗೆಯೇ ತಂದೆ ಹುಟ್ಟಿಸಿದವನಾಗಿದ್ದಾನೆ. ಅದರಲ್ಲಿ ಇವನಿಗಿಂತ ಪಾವನ ಯಾರೂ ಇಲ್ಲ. ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ, ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ. ದೇವತ್ವ ಎಲ್ಲ ದೇವತೆಗಳನ್ನು ನೋಡೋಣ ಅಂದರೆ ದಿವಿಜರೊಡೆಯ. ದಿವಿಜ ಅಂದರೆ ದೇವತೆಗಳು, ಎಲ್ಲ ದೇವತೆಗಳಿಗೆ ಒಡೆಯನಾಗಿದ್ದಾನಂದ ಮೇಲೆ ಇವನೇ ಶ್ರೇಷ್ಠವಾದವನು. ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ. ಲಾವಣ್ಯ ಒಳ್ಳೆ ಸುಂದರ ರೂಪ, ಕ್ಲಾಸ್ ಅಂತ ಹೇಳೋಣ ಅಂದರೆ ಯಾರಿದ್ದಾರೆ? ಲೋಕಮೋಹಕ. 14 ಲೋಕಗಳು, ಭೂ ಸ್ವರ್ಗ ನರಕಾದಿಗಳು ಎಲ್ಲರೂ ಇವನ್ನು ನೋಡಿದ ತಕ್ಷಣ ಮೋಹ ಹೊಂದುತ್ತಾ ಇದ್ದಾರೆ. ಅದರಿಂದ ಮೋಹದಲ್ಲಿ, ಸೌಂದರ್ಯದಲ್ಲಿ ಇವನು ಬಿಟ್ಟರೆ ಯಾರೂ ಇಲ್ಲ. ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಆವಧೈರ್ಯದಿ ನೋಡೆ ಅಸುರಾಂತಕ. ಧೈರ್ಯಗಳು ನೋಡೋಣ ಅಂದರೆ ಎಲ್ಲ ದೈತ್ಯರುಗಳು ಬಹಳ ಧೈರ್ಯ ಇದ್ದವರು. ಅಂಥ ದೈತ್ಯರುಗಳಿಗೂ ಕೂಡ ಸಂಹಾರ ಮಾಡತಕ್ಕಂಥವನು ಅಂದರೆ ಇವನ್ನ ಬಿಟ್ಟರೆ ಧೈರ್ಯದಲ್ಲಿಯೂ ಯಾರೂ ಇಲ್ಲ. ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತೋರಗ. ಗರುಡ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತೋರಗ. ಜಗದೀಧರ ಶೇಷ ಪರ್ಯಂಕ ಶಯನ. ಗಗನದಲ್ಲಿ ಸಂಚರಿಪ, ಆಕಾಶದಲ್ಲಿ ಹಾರತಕ್ಕಂಥ ಗರುಡದೇವರು, ತುರಗ ಕುದುರೆಗಳು, ಇನ್ನು ಜಗದೀಶ ಜಗದೀಧರ ಜಗತ್ತನ್ನೇ ಧಾರಣ ಮಾಡಿರ್ತಕ್ಕಂಥವ್ರು ಶೇಷದೇವರು. ಆ ಶೇಷದೇವರ ಮೇಲೆ ಮಲ್ಕೊಂಡಿದ್ದಾನಂದ್ರೆ ಇವನು ಇನ್ನೇನು ಹೇಳಬೇಕು ನಾವು? ನಿಗಮಗೋಚರ ನಮ್ಮ ಪುರಂದರ ವಿಠಲಗಲ್ಲದರೆ. ವೇದಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ, ವೇದಗಳಿಂದಲೂ ತಿಳಿಯದ ಸಾಕ್ಷ್ಯವಾಗಿರ್ತಕ್ಕಂಥ ಪುರಂದರ ವಿಠಲ ಇವನ್ನ ಬಿಟ್ಟರೆ ಮಿಗಿಲಾದ ದೈವಗಳಿ ಈ ಭಾಗ್ಯ ಉಂಟೆ. ಎಲ್ಲ ಮಿಗಿಲಾದ ರಿಮೈನಿಂಗ್ ದೇವರು ಯಾವುದೇ ಆದರೂ ಕೂಡ ಇವನ್ನು ಬಿಟ್ಟರೆ ಮೀರೋರಿಲ್ಲ. ಈ ಭಾಗ್ಯ ಯಾರಿಗದ? ಆದ್ದರಿಂದ ಈ ಪರಿಯ ಶೋಭೆಗೂ ಯಾವ ದೇವರಲ್ಲಿ ಕಾಣ. ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ. ಧೈರ್ಯದಲ್ಲಿ, ಸಿರಿವಂತಿಕೆಯಲ್ಲಿ, ಸೌಂದರ್ಯದಲ್ಲಿ, ಧೈರ್ಯದಲ್ಲಿ, ಇನ್ನು ಎಲ್ಲದರೊಳಗೂ ಕೂಡ ಯಾವ ದೇವತೆಗಳು ಇವನ್ನ ಬೀಟ್ ಮಾಡಲಿಕ್ಕಾಗಲ್ಲ. ಇವನೇ ಸರ್ವೋತ್ತಮನಾಗಿದ್ದಾನಂತೇಳಿ ಸರ್ವೋತ್ತಮತ್ವವನ್ನು ಇದರೊಳಗೆ ಹೇಳ್ತಾ ಇದ್ದಾರೆ. ಹರೇ ಶ್ರೀನಿವಾಸ. ಆಯ್ತು.